ಮೊದಲ ಈ ಗಣಿತಗಳನ್ನು ಸರಿಯಾಗಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಸರಳ ಇದು. ಕಣ್ಣಿ ನೋಡ್ತಾರೆ ಭಾಳ ದೊಡ್ಡ ಗಣಿತ ಇರ್ತಾವ, ಚೆನ್ನಾಗಿ ಬಿಡಿಸ್ರಿ. ನಾ ಲಕ್ಷ ಕೊಟ್ಟು ನೋಡಿ ಎಲ್ಲ ನಮೂನಿ ದಶಮಾಂಶ ಮಿಶ್ರ ಬಂದದ. ಈಗ ಮಿಶ್ರ ಅಭ್ಯಾಸದಿಂದ ಆದದ್ದನ್ನು ಗಣಿತಗಳು ಮಾದರಿ ಕೊಡ್ತಿರ್ತದ. ಅವತ್ತು ನೀವು ಮಾಡ್ಬೇಕು. ಹಿಂದಿನ ಅನುಕ ನಂಬರ್ 1 ಅನುಕ ನಂಬರ್ 2 ನೀವು ರಿವಿಷನ್ ಮಾಡಿದಿರಿ ಅಂತಂದ್ರೆ ಮುಂದೆ ಮುಗೀತು. ನಿಮಗೆ ವೆಕೇಶನ್ ಕ್ಲಾಸ್ ಚಾಲು ಆದಾಗ ಆ ಗಣಿತಗಳು ಬರ್ತಾವೆ. ಈಗ ಲಕ್ಷ ಕೊಟ್ಟು ನೋಡಿ. ಈಗ ನೋಡಿ 2 4 8 9 2 ಅಂಶ ಭಾಗಿಲೆ 2 2 4 1 5 2 ಅಂಶ ಬರೋಬ್ಬರಿ 9 2 ಅಂಶ ಗುಂಡ್ಲೆ ಮ್ಯಾಲೆ 2 ತಳಗೆ 5. ಈ 2 ಒಂದಲೇ ಈ 2 ಒಂದಲೇ ಹೋದು ಬರೋಬ್ಬರಿ 9 5 ಅಂಶ. ಇದನ್ನು ಮಿಶ್ರ ಭಿನ್ನ ರಾಶಿ 5 ಒಂದಲೇ 5 4 ಉಳಿತು 4 5 ಅಂಶ. ಯಾಕಂದರೆ ಇಲ್ಲಿ ಪ್ಲಸ್ ಮುಂದೊಂದು ಪ್ಲಸ್ ಅದಂದ್ರೆ ನೀವು ಇದನ್ನೇ ಇಟ್ಕೋಬಹುದು. ನೋಡಿ 9 5 ಅಂಶ 9 5 ಅಂಶ ನೋಡಿ ಪ್ಲಸ್ 1 2 ಅಂಶ. ಇಲ್ಲಿ ಎರಡೇ ಗುಂಪವ. ಇವು ಎಷ್ಟವ ಗುಂಪ? ಎರಡೇ ಗುಂಪವ. ಅಂದ್ರೆ ನೀವೇನು ಮಾಡ್ಬೋದು, ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ಗುಣಲಬ್ಧ ಲಾಸ ಇರ್ತವೆ. 5 2 10 ಆತಿಲ್ಲ ನೋಡಿ. ಇದಕ್ಕೆ ನೀವು ಭಾಗಿಸಿಕಿಸಿಂದ ಇದಕ್ಕೆ ಇಡ್ರಿ. 5 2 10 2 5 10. ಹೌದಾ? ನೋಡ್ರಿ ಇನ್ನೊಂದು ರೀತಿ ಒಳಗೆ ತೋರಿಸ್ತೀನಿ. 2 9 18 ನೋಡ್ರಿ ಪ್ಲಸ್ 5 1 5 ನೋಡ್ರಿ ಬಂದದಿಲ್ಲ. ಮೈಂಡ್ ನೋಡ್ರಿ 9 2 18 ಬಂತು. 5 1 5 ಬಂತಿಲ್ಲ ನೋಡ್ರಿ. 18 1 5 23 ತಳಗೆ 10 ಬಂತು. 2.3 10 ಹಾಕಿದ್ರೆ ಉತ್ತರ ಬಂದದಿಲ್ಲ ನೋಡ್ರಿ. ಆನ್ಸರ್ ಈಸ್ ಈಕ್ವಲ್ ಟು 2.4 10 ಆರ್ ದಶಮಾಂಶದಾಗ 2.3. ಈ ಲೆಕ್ಕ ಮಾಡಿದ್ದು ಉತ್ತರ ಕರೆಕ್ಟ್ ಇತ್ತಂದ್ರೆ 2.4 10 ಇದ್ರು ಕರೆಕ್ಟ್ ಹಾಕೋರಿ. ದಶಮಾಂಶದಾಗ ಇದನ್ನ ಇಟ್ಟಿದ್ರು ಕರೆಕ್ಟ್ ಹಾಕೋರಿ. ಇದು ಯಾವ ಸಂಖ್ಯೆಯಲ್ಲಿ ಅಂದ್ರೆ ಏನ್ ತಿಳ್ಕೋಬೇಕು? ಎಕ್ಸ್ ಮೈನಸ್ 21.049 ಕಳೆದಾಗ ಎಷ್ಟು ಬರ್ತದ ಅಂತ ಹೇಳಿ ನಾವು 9.2603 ಬರ್ತದ ಅಂತ ಹೇಳ್ತಾನ. ಇಲ್ಲಿ ಏನದ 3 ಸ್ಥಾನದ, ಇಲ್ಲಿ 4 ಸ್ಥಾನದ. ಅದನ್ನು ವಿಚಾರ ಮಾಡ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 9.2603 ನೋಡಿ. 9.023 ಬರೋಬ್ಬರಿ ಮುಂದದ. ಇದು ಮೈನಸ್ ಇದ್ದದ ಹಚ್ಚಿಕ್ ಹೋತಂದ್ರೆ ಏನಾಗಿಬಿಡ್ತದ? ಅದು ಪ್ಲಸ್ ಆಗಿಬಿಡ್ತದ. ಹೆಂಗೆ ಪ್ಲಸ್ ಆಗ್ತದ ನೋಡಿ. 21.049 ಇನ್ನೊಂದು 0 ಮಾಡ್ಕೊಂಡು ಬಿಡಬೇಕು. ಯಾಕಂದ್ರೆ ಇದು 4 ಸ್ಥಾನದ, ಇದು 4 ಸ್ಥಾನವೇ. ಇಸ್ ಈಕ್ವಲ್ ಟು ಈಗ ನೋಡ್ರಿ 3 3 9 9 ನೋಡ್ರಿ 4 1 6 10 2 1 3 9 1 10 2 1 3 30 30 93. ಉತ್ತರ ಕರೆಕ್ಟ್ ಇದ್ದರನೇ 30 30 93 ಆನ್ಸರ್ ಕರೆಕ್ಟ್ ಅದ. ಉತ್ತರ ಹಾಕೊಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 30.3093 ನೋಡಿ. ಅಲ್ಲೇ ದಶಮಾಂಶನ ಹೆಂಗೆ ಕೂಡಿಸ್ಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಸರಳ ಮೆಥಡ್ ಅದು ನೋಡ್ರಿ. ಈಗ ನೀವು 30.3093 ಬಂದಿದ್ದೆ ರೈಟ್. ಇದನ್ನ ಹಚ್ಕೊಳ್ಳೋದು ಹೆಂಗೆ ಅನ್ನೋದು ನೋಡ್ಕೊರಿ. ಮತ್ತೆ 0.5 0.05 ಹಚ್ಕೊಳ್ಳೋದು ಮೊದಲು ನೋಡ್ರಿ. 0.005 50 ಬಿಂದು 0 0 0 ಇಲ್ಲಿ 0 ಇಲ್ಲಿ 0 ಇಲ್ಲಿ 0 ಕೂಡಿಸ್ರಿ. 5 5 5 5 5 5 5 ದಶಮಾಂಶ ಬಿಂದು ದಶಮಾಂಶ 0 5. ಆನ್ಸರ್ 50.555 ತಿಳಿತಲ್ಲ.
50,555 ಬಂದದಿಲ್ಲ, ರೈಟ್ ಹಾಕೊಳ್ಳೋದು ಹೇಳ್ತಾನೆ. ಈಗ ನೋಡ್ರಿ ಒಂದು ಸ್ವಲ್ಪ ಇದಾಗ್ಯದ ನೋಡಿ ಗಣಿತ. ನೋಡ್ರಿ ಚಂದಂಗೆ ನೋಡ್ರಿ, ಕರೆಕ್ಟ್ ಅದನ್ನ ಇಲ್ಲ ನೋಡ್ರಿ. 5.5 ಸರಿಯಾಗಿ ನೋಡ್ರಿ, ಸರಿಯಾಗಿ ತಿಳ್ಕೊಂಡು ನೋಡ್ರಿ ಎಷ್ಟು ಬಂದದ. ಇನ್ನೊಂದ್ಸಲ ಚೆಕ್ ಮಾಡ್ರಿ. ಇದಕ್ಕೂ ಪ್ಲಸ್ ಹಾಕ್ರಿ, ಇದಕ್ಕೂ ಪ್ಲಸ್ ಹಾಕ್ರಿ, ಇದಕ್ಕೂ ಪ್ಲಸ್ ಹಾಕ್ರಿ. 5ಕ್ಕೆ 5 0.5 ಕರೆಕ್ಟ್ ಅದ, 0.05 ಕರೆಕ್ಟ್ ಅದ, 0.005 ಕರೆಕ್ಟ್ ಅದ, 50 ಕರೆಕ್ಟ್ ಅದ. 5ಕ್ಕೆ 5 5 0.50 ಕರೆಕ್ಟ್. ಇನ್ನು ಇದನ್ನ ಹೆಂಗೆ ಹಚ್ಚೋದು ನೋಡಿ. 4.1 4.11 4.111 ಮುಂದೆ ಏನದ 40 ಅದ. 40 ಬಿಂದು ಏನೂ ಇಲ್ಲ ಅಂದ್ರೆ ಮುಂದೆ 0 ಇಟ್ಕೊಂಡ್ಬಿಡ್ರಿ. ನೋಡಿ ಸರಿಯಾಗಿ ಪ್ಲಸ್ಗಳನ್ನು ಮಾಡೋದು ಕಲಿಯರಿ. ಇಲ್ಲೊಂದು ಪ್ಲಸ್ ಹಾಕ್ರಿ, ಇಲ್ಲೊಂದು ಪ್ಲಸ್ ಹಾಕ್ರಿ, ಇನ್ನೊಂದು ಪ್ಲಸ್ ಹಾಕ್ರಿ. ಇವಾಗ ಸ್ಥಾನ ಇಲ್ಲ ಅಂದ್ರೆ 0 ಇಟ್ಕೊಂಡ್ಬಿಡ್ರಿ. ಇದಕ್ಕೊಂದು 0 ನೋಡಿ. 1 1 1 1 1 2 3 ಪಾಯಿಂಟ್ 4 3 12 4 1 5. ಇನ್ನೊಂದು ಸಲ ನೋಡಿ. 1 1 1 1 2 1 1 3 4 3 12. ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು? ಸರಿಯಾಗಿ ನೋಡಿ. ಆನ್ಸರ್ ಇಸ್ ಈಕ್ವಲ್ ಟು 52.321. ರೈಟ್ ಇದ್ದರೆ ಉತ್ತರ ಹಾಕೋರಿ. 90ನೇ ವಿಡಿಯೋ. ಇನ್ನು ನಿಮಗೆ ವೆಕೇಶನ್ದಾಗ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲೆಕ್ಕ ನೀವು ಕಲ್ತಂಗಾಗ್ಯದ. ಇನ್ನು ಮುಂದಿನ ಕ್ಲಾಸ್ಗಳು ಬರ್ತಿರ್ತಾವ, ನೋಡಿ ಮಾಡ್ರಿ, ಚಂದಂಗೆ ಬಿಡ್ಸ್ಕೋರಿ ಫೇರ್ದಾಗ.